ದ್ವಿತೀಯ ಪಿ ಯು ಸಿ ಇತಿಹಾಸದಲ್ಲಿ 5 ಅಂಕದ ಒಂದು ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಇನ್ನು ಫೆಬ್ರವರಿ ಮಾರ್ಚಲ್ಲಿ ಏನು ಎಕ್ಸಾಮ್ ಬರೀತಿರ್ತಿರಲ್ಲ, ಈ ಒಂದು ವಿಡಿಯೋನ ನೋಡ್ಕೊಂಡು ಹೋಗಿ ಈ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ತುಂಬ 5 ಅಂಕದ ಪ್ರಶ್ನೆಗೆ. ಸಿಂಧೂ ನಾಗರಿಕತೆ ನಗರ ಯೋಜನೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ 5 ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ. ಡೈರೆಕ್ಟ್ ಆಗಿ ನೋಡೋಣ. ಸಿಂಧೂ ನಾಗರಿಕತೆಯ ನಗರ ಯೋಜನೆಗಳು ಪೂರ್ವ ಯೋಜಿತವಾಗಿದ್ದವು, ಅಂದರೆ ಇವು ಮೊದಲೇ ಪ್ಲಾನ್ ಮಾಡಿ ಇಟ್ಕೊಂಡಿದ್ವು. ಈ ನಗರಗಳು ಏಕರೂಪದ ವಿನ್ಯಾಸವನ್ನು ಹೊಂದಿದ್ದು, ಪಶ್ಚಿಮದಲ್ಲಿ ಎತ್ತರದ ಕೋಟೆಗಳನ್ನ ಮತ್ತು ಪೂರ್ವದಲ್ಲಿ ವಾಸಿಸುವ ಪ್ರದೇಶಗಳನ್ನು ಒಳಗೊಂಡಿವೆ. ಸೊ ಇದರ ಅರ್ಥ ಏನಂತಂದ್ರೆ, ಪಶ್ಚಿಮದಲ್ಲಿ ಎತ್ತರದ ಕೋಟೆಗಳನ್ನು ಈ ಒಂದು ನಗರ ಯೋಜನೆಯಲ್ಲಿ ಇದು ಇನ್ಕ್ಲೂಡ್ ಆಗಿತ್ತು. ಈ ಒಂದು ನಗರ ಹೊಂದಿತ್ತು, ಪೂರ್ವದಲ್ಲಿ ಜನರು ವಾಸ ಮಾಡ್ತಾ ಇದ್ರು. 1 ಪಾಯಿಂಟ್ ಕ್ಲಿಯರ್ ಆಯಿತು. ಹಾಗಾದ್ರೆ ಒಂದು 5 ಪಾಯಿಂಟ್ಗಳು ಬರ್ತವೆ. ಬೀದಿಗಳಲ್ಲಿ ಏನು ಪಾಯಿಂಟ್ ಬರುತ್ತೆ ನೋಡೋಣ ಈಗ. ನೆಕ್ಸ್ಟ್, ಬೀದಿಗಳು ಇವು ನೇರವಾಗಿ ಮತ್ತು ಲಂಬವಾಗಿ ವಿಭಜನೆಯಾಗಿದ್ವು. ರಸ್ತೆಗಳು 13ರಿಂದ 34 ಅಡಿ ಅಗಲ ಆಗಿತ್ತು, ಅಂದ್ರೆ 13ರಿಂದ 34 ಅಡಿಯಷ್ಟು ಅಗಲ ಆಗಿತ್ತು ಈ ಒಂದು ಬೀದಿಗಳು. ಅದಾದ ನಂತರ ರಸ್ತೆ ಬದಿಗಳಲ್ಲಿ ದೀಪಗಳನ್ನು ಅವರು ಅಳವಡಿಸಿಕೊಂಡಿದ್ರು. ಕಸದ ತೊಟ್ಟಿಗಳು ಸಹ ಇದ್ವು. ನೆಕ್ಸ್ಟ್, ಒಳಚರಂಡಿ ವ್ಯವಸ್ಥೆ. ಸಿಂಪಲ್ ಆಗಿ, ತುಂಬಾ ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಓದುವಂತ ಅವಶ್ಯಕತೆ ಇಲ್ಲ. ನಾನು ಸಿಂಪಲ್ ಆಗಿ ಎಷ್ಟು ಕೊಟ್ಟಿರ್ತೀನಿ, ಇಷ್ಟು ಮಾತ್ರ ಸಾಕು ಎಕ್ಸ್ಪ್ಲನೇಷನ್. 5 ಮಾರ್ಕ್ಸ್ಗೆ. ಮುಚ್ಚಿದ ಒಳಚರಂಡಿ ವ್ಯವಸ್ಥೆ. ಏನು ಡ್ರೈನೇಜ್ ಸಿಸ್ಟಮ್ ಇರುತ್ತಲ್ಲ, ಅದಕ್ಕೆ ಮೇಲೆ ಒಂದು ಇದು ಮುಚ್ಚಿರ್ತಾರೆ ನೋಡಿ, ಅದೇ ರೀತಿ ಅವಾಗೂ ಅವರು ಮಾಡ್ಕೊಂಡಿದ್ರು. ಸಿಂಧೂ ನಾಗರಿಕತೆಯ ವಿಶೇಷ ಲಕ್ಷಣವಾಗಿದೆ. ಅಂದ್ರೆ ಒಳಚರಂಡಿ ವ್ಯವಸ್ಥೆ ಇದರ ಒಂದು ವಿಶೇಷ ಲಕ್ಷಣ. ಪ್ರತಿ ಮನೆಯು ತನ್ನದೇ ಆಗಿರತಕ್ಕಂಥ ಒಳಚರಂಡಿ ಮತ್ತು ಇಂಗು ಗುಂಡಿಯನ್ನು ಹೊಂದಿದ್ದು, ಇದು ನೇರವಾಗಿ ಸಾರ್ವಜನಿಕ ಒಳಚರಂಡಿ ವ್ಯವಸ್ಥೆಗೆ ಸಂಪರ್ಕಗೊಂಡಿತ್ತು. ಅದು ಸಂಪರ್ಕವಾಗುತ್ತೆ, ಕನೆಕ್ಟ್ ಆಗುತ್ತೆ. 1 ನಿಮಿಷ ತೋರಿಸ್ತೀನಿ ಹೇಗಿತ್ತಂತ ಅದು. ಓಕೆ, ಇನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಈ ಚಿತ್ರ ನಿಮ್ಗೆ ಗೊತ್ತಾಗಬೇಕು. ಇದು ಪ್ರತಿಯೊಂದೊಂದು ಮನೆ, ಇವೆಲ್ಲ ಮನೆಗಳು ಪ್ರತಿಯೊಂದೊಂದು ಮನೆಯೂ ಈ ರೀತಿ ಇಂಗುಗುಂಡಿ ಒಳಚರಂಡಿನ ಹೊಂದಿದ್ದು. ಬಟ್ ಇದೆಲ್ಲನೂ ಬಂದು ನೋಡಿ, ಇಲ್ಲೆಲ್ಲ ಬಂದು ಒಂದು ಕಡೆ ಇದು ಕನೆಕ್ಟ್ ಆಗುತ್ತೆ. ಅದು ಯಾವುದಂದ್ರೆ ಸಾರ್ವಜನಿಕ ಇಂಗುಗುಂಡಿ. ನೆಕ್ಸ್ಟ್, ಒಳಚರಂಡಿ ವ್ಯವಸ್ಥೆ ಆಯಿತು. ಹಾಗಾದ್ರೆ ನೆಕ್ಸ್ಟ್ ಸ್ನಾನಕೊಳ ಅಂತಂದ್ರೆ ಇದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು, ತುಂಬಾ ಕಾಂಪ್ಲಿಕೇಟೆಡ್ ಮಾಡೋದು ಬೇಡ. ಇಲ್ಲಿ ನೋಡಿ, ಇದು ಸ್ನಾನಕೊಳ. ಇಲ್ಲಿ ರೂಮ್ಗಳಿದ್ದು, ಈ ಪಕ್ಕ ಇಲ್ಲಿ ನೋಡಿ ಮೊಗಸಾಲೆಗಳಂತಾರೆ. ಅಂದ್ರೆ ಮೊಗಸಾಲೆಗಳಂದ್ರೆ ಡ್ರೆಸ್ಸಿಂಗ್ ರೂಮ್ ಅಂತ ನಾವು ಕರಿಬಹುದು. ಇಲ್ಲಿ ರೂಮ್ಸ್ ಇದು ಮೊಗಸಾಲೆಗಳು ಮತ್ತು ಕೊಠಡಿಗಳಿದ್ವು ಅಂತ ಇಲ್ಲಿ ನಾವು ಒಂದು ಪಾಯಿಂಟ್ ಅನ್ನು ನೋಡ್ತೀವಿ. ಅದಾದ ನಂತರ ಇದು 8 ಅಡಿ ಆಳ ಇರುತ್ತೆ, 23 ಅಡಿ ಅಗಲ, 39 ಅಡಿ ಉದ್ದ ಇರುತ್ತೆ. ಇದು ಇಷ್ಟನ್ನ ನೆನ್ಪಿಟ್ಕೊಂಬಿಡಿ. ಅದೇ ಒಂದು ಏನು ಕೊಟ್ಟನಲ್ಲ ನಾನು ಎಕ್ಸ್ಪ್ಲನೇಷನ್, ಅದೇ ಎಕ್ಸ್ಪ್ಲನೇಷನ್ ಇಲ್ಲಿದೆ. ಮೆಹಂಜೋದಾರೋದಲ್ಲಿ ಪತ್ತೆಯಾಗಿರ್ತಕ್ಕಂಥ ದೊಡ್ಡ ಸ್ನಾನಗಳು 39 ಅಡಿ ಉದ್ದ ಇದೆ. 1 ನಿಮಿಷ. ಓಕೆ, 39 ಅಡಿ ಉದ್ದ ಇದೆ. ಅದಾದ ನಂತರ 23 ಅಡಿ ಆಗಲ್ಲ, 8 ಅಡಿ ಆಳ ಇದೆ. ಸುತ್ತಲೂ ಮೊಗಸಾಲೆಗಳು ಮತ್ತು ಕೋಣೆಗಳಿದ್ವು ಅಂದ್ರೆ ನಾನು ಹೇಳಿದೆ ಈಗ ಅಷ್ಟೇ. ನೆಕ್ಸ್ಟ್, ಉಗ್ರಾಣಗಳಂತ ನೋಡೋಣ. ಉಗ್ರಾಣಗಳಂತಂದ್ರೆ ಧಾನ್ಯಗಳನ್ನ ಸಂಗ್ರಹಣೆ ಮಾಡಿ ಕೊಳ್ಳಲು ಅವ್ರು ಬಳಸ್ತಕ್ಕಂಥ ಒಂದು ದೊಡ್ಡ ರೂಮ್ ಅಂತ ತಿಳ್ಕೊಳ್ಳಿ. ಮೆಹಂಜೋದಾರೋ ಮತ್ತು ಹರಪ್ಪಾದಲ್ಲಿ ಧಾನ್ಯಗಳನ್ನ ಸಂಗ್ರಹ ಮಾಡಲಿಕ್ಕೆ ಬಳಸ್ತಿದ್ದ ದೊಡ್ಡ ಉಗ್ರಾಣಗಳು ಪತ್ತೆಯಾಗಿವೆ. ಇಷ್ಟು ಬರೆದ್ರೆ ಸಾಕು, ಇನಫ್. ಕಟ್ಟಡಗಳು ಮನೆಗಳು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾಗಿದ್ದು, ಅವು 2 ಅಥವಾ ಹೆಚ್ಚಿನ ಕೋಣೆಗಳನ್ನ ಮತ್ತು 1ಕ್ಕಿಂತ ಹೆಚ್ಚು ಮಹಡಿಯನ್ನು ಹೊಂದಿದ್ವು. ಅಂದ್ರೆ ಒಂದು ಮನೆ ಇತ್ತಂತಂದ್ರೆ ಅದನ್ನ ಸುಟ್ಟ ಇಟ್ಟಿಗೆಗಳು, ಏನು ನಾವು ಕರಿತೀವಲ್ಲ ಬ್ರಿಕ್, ಆ ಒಂದು ಬ್ರಿಕ್ಕಿಂದ ತಯಾರು ಮಾಡಿದ್ರು. ಅದಾದ ನಂತರ 2 ಅಥವಾ ಹೆಚ್ಚಿನ ರೂಮ್ಗಳಿದ್ವು ಆ ಒಂದು ಮನೆಯಲ್ಲಿ. 1ಕ್ಕಿಂತ ಇನ್ನೊಂದು ಫ್ಲೋರ್, 2 ಫ್ಲೋರಿನ ಮನೆಗಳನ್ನ ಅವ್ರು ಕಟ್ತಾ ಇದ್ರು. ಮೆಹಂಜೋದಾರೋದಲ್ಲಿ 80 ಅಡಿ ಉದ್ದ, 80 ಅಡಿ ಅಗಲದ ಒಂದು ದೊಡ್ಡ ಸಭಾಂಗಣ ಪತ್ತೆಯಾಗಿದೆ. ಈ ಸಭಾಂಗಣ ಇಲ್ಲಿದೆ, ತೋರಿಸ್ಬಿಡ್ತೀನಿ ನಿಮಗೆ. ಇದೇ ಸಭಾಂಗಣ, ಇಲ್ಲಿದೆ ನೋಡಿ ಸಭಾಂಗಣ. ಇದು ಉಗ್ರಾಣ, ಇದು ಸಭಾಂಗಣ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಈ ಧಾನ್ಯಗಳನ್ನ ಅವರು ಇಲ್ಲಿ ಸಂಗ್ರಹಣೆ ಮಾಡ್ತಾ ಇದ್ರು. ಇದು ಸಭಾಂಗಣ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಈ ಒಂದು PDF ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೇನೆ, ಹೋಗ್ತಾ ಹೋಗಿ. ಥ್ಯಾಂಕ್ ಯು.